ಮತ್ತು ಪ್ರಬುದ್ಧತೆ ಇವುಗಳ ಬಗ್ಗೆ ಶಾಲೆಗಳಲ್ಲಿ ಬಹುಶಃ ಎಲ್ಲೋ ಒಂದು ಕಡೆ ಸ್ಕೋಪ್ ಕಮ್ಮಿ ಇದೆ ಅಂಥೇಳಿ ನೀವು ಇವತ್ತೆಲ್ಲ ನೋಡ್ತಾ ಇರುವಂಥದ್ದು. ಯಾಕೆಂದರೆ ಎಲ್ಲ ಅಂಕಕ್ಕೆ ಸೀಮಿತವಾಗಿರೋದು. ಆ ನಿಟ್ಟಿನಲ್ಲಿ ನಾವು ಇವತ್ತು ಜ್ಞಾನದೊಂದಿಗೆ ಪ್ರಬುದ್ಧತೆ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಏನಂದರೆ ಮಕ್ಕಳು ಬರೀ ಅಂಕಗಳಿಗೆ ಅಥವಾ ಶಾಲೆಯ ಪಠ್ಯಪುಸ್ತಕಕ್ಕೆ ನಾವು ಓದಿದ್ರೆ ಮುಗೀತು ಅನ್ನೋದಲ್ಲ. ಅದರಿಂದ ಆಚೆ ಸಮಾಜವು ಸುಧಾ ನಮ್ಮ ಜವಾಬ್ದಾರಿ ಇದೆ. ಸಮಾಜದಲ್ಲಿ ನಾವು ಯಾವ ರೀತಿ ನಡ್ಕೊಳ್ಬೇಕು, ಸಮಾಜವನ್ನು ಮುಂದೆ ಯಾವ ರೀತಿ ಹೋಗಬೇಕು, ಯಾವ ರೀತಿ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಜ್ಞಾನವನ್ನು ಅರಿವನ್ನು ಮೂಡಿಸುವಂಥ ಈ ಒಂದು ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಎಲ್ಲರೂ ಭಾಳಷ್ಟು ಚೆನ್ನಾಗಿ ಮಾತಾಡಿದ್ರು. ಮುಖ್ಯ ಅತಿಥಿಯಾಗಿ ಆಗಮಿಸಿದಂಥವ್ರೆಲ್ಲರೂ ಮತ್ತು ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಳ ತಾಳ್ಮೆಯಿಂದ ಕೂತು ಎಲ್ಲವನ್ನು ಭಾಳಷ್ಟು ಕೇಳಿದ್ದಾರೆ. ನೀವು ನೋಡ್ತಾ ಇರ್ಬೋದು, ಭಾಳ ಕೂತಿದ್ದಾರೆ. ಈಗ ಇಲ್ಲಾಂದರೆ ಈ ಥರ ಕೂರ್ತಿರ್ಲಿಲ್ಲ ಅವರು. ನಾವು ಅದಕ್ಕೆ ಹೇಳಿದ್ದು, ನಾವು ಯಾವ ರೀತಿ ಮನೆಯನ್ನು ಸ್ವಚ್ಛತೆಯಾಗಿರ್ತೀವೋ ಮಕ್ಕಳು ಅದೇ ರೀತಿ ಸ್ವಚ್ಛತೆಯಾಗಿರ್ತಾರೆ. ಯಾವ ರೀತಿ ಸಮಾಜವನ್ನು ಸ್ವಚ್ಛತೆಯಾಗಿ ಕಾಪಾಡ್ತೀವೋ ನೀಟಾಗಿದೆ. ಈಗ ನಾವು ಒಂದು 5 ಸ್ಟಾರ್ ಹೋಟ್ಲು ಹೋಗ್ತೀವಿ, ಅಲ್ಲಿ ಗಲೀಜು ಮಾಡ್ತೀವ? ಅದೇ ಯಾವ್ದಾರ ಒಂದು ಲೋಕಲ್ಲು ಇನ್ನೊಂದು ಯಾವುದೋ ಒಂದು ಹೋಟೆಲ್ಲು ಅಥವಾ ಯಾವುದೋ ಒಂದು ಗಲೀಜು ಜಾಗಕ್ಕೆ ಹೋದರೆ ಅಲ್ಲಿ ಉಗಿತೀವಿ, ಅಥವಾ ನಾವು ಅದನ್ನು ಅದೇ ರೀತಿ ಕಾಣ್ತೀವಿ. ಅದೇ ಒಂದು ಸ್ವಚ್ಛತೆ ಆಗಿರೋ ಜಾಗಕ್ಕೆ ಹೋದಾಗ ನಾವು ಅದನ್ನು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತೀವಿ. ಇಲ್ಲಪ್ಪ ಇಲ್ಲೇನು ಮಾಡಬಾರ್ದು ಅಂತ. ಸೊ ನಾವು ಮಕ್ಕಳಿಗೆ ಆ ಒಂದು ಸನ್ನಿವೇಶಗಳನ್ನು ಕ್ರಿಯೇಟ್ ಮಾಡಬೇಕಾದ್ದು ಪೋಷಕರ ಜವಾಬ್ದಾರಿ. ಮಕ್ಕಳು ಸುಧಾ ಮುಂದಿನ ಜವಾಬ್ದಾರಿನ ಅರಿತುಕೊಂಡು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಒಂದು ದೇಶ ಆರ್ಥಿಕವಾಗಿ ಎಷ್ಟು ಅಭಿವೃದ್ಧಿ ಹೊಂದುತ್ತದೋ ಅನ್ನೋದು ಎಷ್ಟು ಮುಖ್ಯವೋ, ಅದೇ ರೀತಿ ಆ ದೇಶದ ಜನರು ಪ್ರಬುದ್ಧತೆಯಲ್ಲಿ ಎಷ್ಟು ಮುಂದುವರೆದಿದ್ದಾರೆ ಅನ್ನೋದು ಬಹಳ ಮುಖ್ಯ. ಎಷ್ಟು ಕೋಟಿಗಟ್ಟಲೆ ದುಡ್ಡಿದ್ರೇನು ಪ್ರಬುದ್ಧತೆ ಇಲ್ಲದೆ ಹೋದರೆ ಆ ಸಮಾಜ ಶಾಂತಿಯಿಂದ ನೆಮ್ಮದಿಯಿಂದ ದೇಶ ಬದುಕಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ದೇಶ ಪ್ರಬುದ್ಧತೆಯನ್ನು ಜನರು ಬೆಳೆಸ್ಕೋತಾ ಇದ್ದಾರೆ. ಮುಂದೆ ಇಡೀ ಪ್ರಪಂಚದಲ್ಲೇ ನಮ್ಮ ದೇಶ ಒಂದು ಪ್ರಬುದ್ಧತೆಯ ದೇಶ ಫಸ್ಟ್ ಅನಿಸ್ಕೊಳ್ತದೆ ಅನ್ನೋ ನಮಗೆ ಒಂದು ಆಸೆನೂ ಇದೆ, ಗುರಿನೂ ಇದೆ. ಹೌದು, ಶ್ರೀಧರ್ ಸರ್ಗೆ ಹೇಳಬೇಕು. ಯಾಕಂದರೆ ಅವರು ನಮ್ಮಂಥ ತುಂಬ ಚೆನ್ನಾಗಿ ಮಾರ್ಕ್ಸ್ ತೆಗೆದಿರೋ ಮಕ್ಕಳನ್ನ ಕರೆದು ಸನ್ಮಾನ ಮಾಡ್ತಿದ್ದಾರೆ. ತುಂಬ ಖುಷಿಯಾಗುತ್ತೆ ನಮಗೆ. ಮತ್ತು ನಾವು ಫ್ಯೂಚರಲ್ಲಿ ಕೂಡ ಈ ಥರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಇರಬೇಕು, ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗೆದು ಸನ್ಮಾನ ಮಾಡಿಸ್ಕೋಬೇಕು ಅನ್ನೋ ಥರ ಎಲ್ಲ ಫೀಲ್ ಆಗುತ್ತೆ. ಸೊ ಅವ್ರಿಗೆ ತುಂಬ 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 ಥ್ಯಾಂಕ್ ಯು. ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರಮ್ಮ ಈ ಥರ ಕಾರ್ಯಕ್ರಮದಲ್ಲಿ ಅವರು ಕೂಡ ಪಾಲ್ಗೊಂಡಿದ್ದಾರೆ, ಏನಂತಾರೆ? ನಮ್ಮ ಅಪ್ಪ ಅಮ್ಮಂಗೂ ತುಂಬ ಖುಷಿ ಇದೆ. ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗಿ, ಇನ್ನೂ ದೊಡ್ಡ ದೊಡ್ಡ ಸ್ಟೇಜ್ಗೆ ಹೋಗಿ ಸನ್ಮಾನ ಮಾಡಿಸ್ಕೊಂಡು ಸೇವಾ ಟ್ರಸ್ಟಿಂದ ಹೆಬ್ಬಾಳು ಒಂದು ಇದರಲ್ಲಿ ಕಾರ್ಪೊರೇಷನ್ನಲ್ಲಿ ಗೆದ್ದು ತುಂಬ ಒಳ್ಳೊಳ್ಳೆ ಈ ಥರ ಒಂದು ಸಮಾಜ ಸೇವೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಬಟ್ ಈ ಥರ ಪ್ರೋತ್ಸಾಹ ಮಾಡೋದ್ರಿಂದ ಮಕ್ಕಳಲ್ಲಿ ಇನ್ನು ಬೇರೆ ಮಕ್ಕಳು ಸಹ ನಾವು ಈ ರೀತಿ ಮುಂದೆ ಓದಬೇಕು, ಚೆನ್ನಾಗಿ ಮಾರ್ಕ್ಸ್ ತೆಗಿಬೇಕು, ಸ್ಕೋರ್ ಮಾಡಬೇಕು, ಒಳ್ಳೆ ಈ ರೀತಿ ನಾವು ಒಂದು ಸ್ಟೇಜ್ ಮೇಲೆ ಒಂದು ಪುರಸ್ಕಾರ ನಾವು ತಗೋಬೇಕು ಅನ್ನೋ ಒಂದು ಹೋಪ್ ಸಿಗುತ್ತೆ ಆವಾಗ ಮಕ್ಕಳಲ್ಲಿ. ಬಟ್ ಬೇರೆ ಮಕ್ಕಳನ್ನ ನೋಡಿದಾಗ ಇನ್ನು ಬೇರೆ ಮಕ್ಕಳು ಸ್ವಲ್ಪ ಲೋ ಸ್ಟೂಡೆಂಟ್ಸ್ ಇರೋರು ಆ ಥರ ಆಸೆ ಪಡ್ತಾರೆ. ಬಟ್ ಇದು ಒಂದು ಅಣ್ಣ ಅವರು ನಿರ್ಮಿಸ್ಕೊಟ್ಟಿರೋ ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್ಗಳು. ಇಲ್ಲಿ ನಾವು ಬಂದಿದ್ದು ಬೆಳಗ್ಗೆ ತುಂಬ ನಮ್ಮ ಒಪಿನಿಯನ್ ಇದ್ದರೂ ಸಹ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಬಿಟ್ಟು ಸಹ ಇಲ್ಲಿ ಬಂದು ಅಟೆಂಡ್ ಮಾಡಿದ್ದೀವಿ. ತುಂಬ ಜನ ಪೇರೆಂಟ್ಸ್ಗಳು ಸ್ಟೂಡೆಂಟ್ಸ್ ಎಲ್ಲ ಅಟೆಂಡ್ ಮಾಡಿದ್ದಾರೆ. ಇದನ್ನು ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ. ಇಲ್ಲಿ ಸೇರಿದ್ದಂತಹ ಸ್ಟೇಜ್ ಮೇಲೆ ದೊಡ್ಡ ಮುಖ್ಯಸ್ಥರೆಲ್ಲ ಬಂದಿದ್ದರು. ಅವರು ಸಹ ಒಳ್ಳೆ ಒಂದು ನಮಗೆ ಪರ್ಸ್ನಲಿ ಒಂದು ಮಾತಾಡೋದು ಮಕ್ಕಳ ಬಗ್ಗೆ ಆಗಲಿ ಪೇರೆಂಟ್ಸ್ ಬಗ್ಗೆ ಆಗಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದೆಲ್ಲ ನಮಗೆ ಸಲಹೆ ನೀಡಿದ್ದಾರೆ. ಖುಷಿ ಆಗ್ತಿದೆ ಸರ್. ಇದು ಪ್ರೋಗ್ರಾಮ್ ನಮಗೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ವಾರ್ಡ್ ನಂಬರ್ 3ನಲ್ಲಿ ಇವರು ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು. ಬಟ್ ನಾವು ಮಾದೇಶ್ವರ ಬಡಾವಣೆ ಏರಿಯಾದವರೇನೆ. ಬಟ್ ಅಲ್ಲೂ ಸಹ ಏನೇ ಒಂದು ಪರ್ಸ್ನಲಿ ಕಾರ್ಪೊರೇಷನ್ ಬಗ್ಗೆ ಏನೇ ಆದ್ರೂ ಸಹ ಎಲ್ಲದರಲ್ಲೂ ಚೆನ್ನಾಗಿ ನಡೆಸ್ಕೊಂಡು, ಯಾವುದೇ ಒಂದು ವಿದ್ಯುತ್ ಬಗ್ಗೆ ಆಗಲಿ, ಒಂದು ಚರಂಡಿಗಳ ಬಗ್ಗೆ ಆಗಲಿ, ಅದ್ರ ಬಗ್ಗೆಯೂ ಸಹ ಅವರು ಒಂದು ಕಾಲ್ ಮಾಡಿದ್ರೇ ಸಹ ಅಟೆಂಡ್ ಮಾಡಿ ನಮಗೆ ಎಲ್ಲನೂ ಪರ್ಸ್ನಲಿನೂ ಎಲ್ಲನೂ ರೆಸ್ಪಾನ್ಸ್ ಮಾಡಿ ಕೆಲಸ ಮುಗಿಸ್ಕೊಟ್ಟಿದ್ದಾರೆ. ರಾಧಿಕಾ ಮಾದೇವು, ವೆಲ್ಕಮ್. ಪ್ರತಿಭಾ ಪುರಸ್ಕಾರ ಅಂದರೆ ತುಂಬ ಖುಷಿಯಾಗುತ್ತೆ. ಮತ್ತು ಈ ಥರ ಅಪ್ಪ ಅಮ್ಮಂಗೆ ಪ್ರೌಡ್ ಫೀಲ್ ಮಾಡೋದು ನಮಗೂ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಮತ್ತು ಇನ್ನೊಂದು ಸಲ ಇನ್ನು ಸೆಕೆಂಡ್ ಪಿ ಯು ಜಾಸ್ತಿ ತೆಗಿಬೇಕು, ಇನ್ನೂ ಜಾಸ್ತಿ ತೆಗೆದು ಪ್ರೌಡ್ ಫೀಲ್ ಮಾಡಿಸ್ಬೇಕು ಅಂತ ಆಸೆ. ಹಾಂ, ಅದೇ ಅಪ್ಪ ಅಮ್ಮಂಗೆ ರಿಲೇಟಿವ್ಸ್ ಮುಂದೆ ಎಲ್ಲ ಪ್ರೌಡ್ ಫೀಲ್ ಮಾಡಿಸೋದಂದರೆ ತುಂಬ ಖುಷಿಯಾಗುತ್ತೆ.
ಅಂತಲ್ಲ ಸಾಕಷ್ಟು ಪೇರೆಂಟ್ಸ್ ಬಂದಿದ್ದಾರೆ ಹಾಂ ಹಾಂ ತಂದೆ ತಾಯಿ ಗೌರವ ಕೊಟ್ಟಂಗಲ್ವಾ ಹಾಂ ತುಂಬ ಗೌರವ ಅಂದರೆ ಅವರು ಖುಷಿ ಆದರೆ ನಮಗೆ ಇನ್ನು ಖುಷಿ. ಮುಂದೆ ಇದೇ ಥರ ಹೆಚ್ಚು ಹೆಚ್ಚು ಮಾರ್ಕ್ಸ್ ತೆಗಿಬೇಕಂತ ಆಸೆ ಹಾಂ ಆಸೆ ಆಗುತ್ತೆ, ತೆಗಿಲೇಬೇಕು ಇನ್ನೇನು. ಅಂದರೆ ಅವರು ಚಾಲೆಂಜ್ ಮಾಡಿ ಜಾಸ್ತಿ ತೆಗಿಬೇಕು ಮತ್ತು ಅಪ್ಪ ಅಮ್ಮಂಗೆ ಪ್ರೌಡ್ ಫೀಲ್ ಮಾಡಿಸ್ಬೇಕು ಸೆಕೆಂಡ್ ಪಿ ಯು ಲಿ ಅದಷ್ಟೇ. ಯಶಸ್ವಿನಿ ಯಾರು? ಹಾಂ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇರಬೇಕು. ಥ್ಯಾಂಕ್ ಯು. ಪ್ರತಿಭಾ ಪುರಸ್ಕಾರ ಮಾಡ್ತಾರೆ 5 ದಿವಸದಲ್ಲಿ ನಿಮಗೆ ಇದರಿಂದ ಎಲ್ರಿಗೂ ಒಳ್ಳೇದಾಗ್ತಿದೆ, ನಮಗೂ ಒಳ್ಳೇದಾಗ್ತಿದೆ. ಈ ಥರ ಮಾಡೋದ್ರಿಂದ ಇವೆಲ್ಲ ಮಕ್ಕಳು ಅವ್ರಿಗೆ ಪ್ರೋತ್ಸಾಹ ನೀಡ್ತವ್ರೆ. ನಮ್ಮ ಶಶಿಧರ್ ಅವ್ರಿಗೆ ತುಂಬ ಶ್ರೀಧರ್ ಅವರು ನಮಗೆ ತುಂಬ ಒಳ್ಳೆಯದನ್ನು ಮಾಡ್ತವ್ರೆ. ಇದರಿಂದ ನಮಗೆ ತುಂಬ ಉಪಕಾರ ಆಗ್ತೈತೆ. ನಮಗೂ ಗೊತ್ತಿರಲಿಲ್ಲ ಇದನ್ನು ನೋಡಿ, ನಲ್ಲಿ ಸರ್ಕಲಲ್ಲಿ ಹಾಕಿದ್ರು, ಅದರಿಂದ ನಾವು ಹಬ್ಬ ತೋರಿಸಿದ್ರಿಂದ ನಾವು ಈ ಥರ ಎಲ್ಲ ಮಾಡಿದ್ದೀವಿ. ಅವ್ರಿಗೆ ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ಮುಂದೆ ಏನು ಮಾಡಬೇಕು? ಮುಂದೆ ನಾನು ಡಾಕ್ಟರ್ ಆಗಬೇಕು ಅಂತ ಇದ್ದೀನಿ. ಮಾಡ್ತಾರೆ ಅಂತ ಅನ್ಸುತ್ತಾ ಶ್ರೀಧರ್ ಅವರು? ಮಾಡ್ತಾರೆ ಅನ್ಸುತ್ತೆ.